ಹಾಯ್ ಎಲ್ಲ ನಮಸ್ಕಾರ ಎಲ್ಲರಿಗೂ ನನ್ನ ಮತ್ತೊಂದು ಬ್ಲಾಗ್ಗೆ ಸ್ವಾಗತ. ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಮನೆಯಲ್ಲಿ ಗಣೇಶ ಹಬ್ಬನ ಹೇಗೆ ಆಚರಿಸಿದ್ವಿ ಅಂತ ಈ ವ್ಲಾಗಲ್ಲಿ ತೋರಿಸ್ತೀನಿ. ಹಬ್ಬದ ಹಿಂದಿನ ದಿನವೇ ರಾತ್ರಿ ಎಲ್ಲ ಡೆಕೋರೇಷನ್ ಏನೇನು ಮಾಡಬೇಕಿತ್ತು ಎಲ್ಲ ಮಾಡಿದ್ವಿ. ನನ್ನ ಯಜಮಾನ್ರು ಎಲ್ಲ ಮಾಡಿದರು, ನಾನೇನೂ ಮಾಡಿಲ್ಲ. ಬಿಕಾಸ್ ಐ ಹ್ಯಾವ್ ನೋ ಐಡಿಯಾ ಅಬೌಟ್ ಡೆಕೋರೇಷನ್ಸ್ ಎಟ್ ಆಲ್. ಡೆಕೋರೇಷನ್ ಎಲ್ಲ ಮುಗಿಸ್ಕೊಂಡು ಡೆಕೋರೇಷನ್ ಐಟಮ್ಸ್ ಎಲ್ಲ ನಾವು ಆನ್ಲೈನಲ್ಲೇ ತರಿಸಿದ್ದು ಕಾಂಬೋ ಆಫರಲ್ಲಿ. ಅಕಸ್ಮಾತ್ ಬೇಕಿದ್ದರೆ ಲಿಂಕ್ ಅಂತ ಕಮೆಂಟ್ ಮಾಡಿ ಹಾಕ್ತೀನಿ ಸಿಕ್ಕರೆ. ಅದಾದಮೇಲೆ ಡೆಕೋರೇಷನ್ ಮುಗಿಸ್ಮೇಲೆ ಲೈಟಿಂಗ್ ಕೂಡ ತಂದಿದ್ವಿ, ಲೈಟಿಂಗ್ ಕೂಡ ಹಾಕಿದ್ವಿ. ಹೀಗೆ ಕಾಣ್ತಿತ್ತು, ಎಷ್ಟು ಮಸ್ತ್ ಕಾಣತಲ್ಲ. ನಾಳೆನೇ ತೋರಿಸ್ತೀನಿ ಹೇಗೆ ಕಾಣ್ತಿತ್ತು ಅಂಥೇಳಿ. ಇದೆಲ್ಲ ಮುಗಿಸೋಷ್ಟರಲ್ಲಿ 11:30 ಆಯಿತು. ಮುಗಿದ್ಮೇಲೆ ಬೆಳಗ್ಗೆ ಎದ್ದು ಎಲ್ಲ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅಡುಗೆ ಮಾಡತ್ತಿದ್ರು. ಅತ್ತೆ ಬಂದಿದ್ದರು, ಗ್ರ್ಯಾಂಡಾಗಿ ಮಾಡ್ತಿದ್ವಿ ಅಂತ ಹೇಳಿದ್ನಲ್ಲ ಈ ಸರಿ. ಅದಕ್ಕೆ ಎಲ್ಲ ಆದಮೇಲೆ ಇವರು ಗಣೇಶ ತೊಗೊಂಬರ್ತೀನಿ ಅಂತ ಹೇಳಿ ಹೋದರು. ಭೂಮಿನೂ ಬಂದು ಕರೆಕ್ಟ್ ಟೈಮ್ಗೆ. ನಾನು ರೆಡಿ ಆದೆ. ಭೂಮಿಯವ್ರ ತಂಗಿ ಅವ್ರ ಅಂಬಿಕಾ. ಅದಾದಮೇಲೆ ಡೆಕೋರೇಷನ್ ಎಲ್ಲ ಏನೇನು ಬೇಕಿತ್ತು ಮುಂದ್ಗಡೆ ಎಲ್ಲ ರೆಡಿ ಮಾಡಿದೆ. ಅವರು ಗಣೇಶ ತೊಗೊಂಡು ಬಂದರು. ಪ್ರವೀಣನ ಹೊಸ ಆಟೋದಲ್ಲಿ ಇವತ್ತು ನಮ್ಮ ಗಣೇಶ ಮನೆಗೆ ಬಂದ. ಗಣೇಶ ಬಂದಮೇಲೆ ಎಲ್ಲ ಪೂಜೆ ಮಾಡಿದರು. ಹಿಂಗೆ ಬರುತ್ತೆ ನೋಡಿ ನಮ್ಮ ಗಣೇಶ ಇವತ್ತು. ಎಷ್ಟು ಕ್ಯೂಟಾಗಿ ಹ್ಯಾಂಡ್ಸಮ್ ಆಗಿದ್ದಾನಲ್ಲ ಗಣೇಶ, ನಮ್ಮ ಮನೆ ಗಣೇಶ. ಅದಾದಮೇಲೆ ಎಲ್ಲ ಕರೆಕ್ಟಾಗಿ ಎಲ್ಲ ಫಿಕ್ಸ್ ಇಟ್ಟರು. ಪೂಜೆ ಸ್ಟಾರ್ಟ್ ಮಾಡಿ ಪೂಜೆನೂ ಮುಗೀತು. ಪೂಜೆ ಎಲ್ಲ ಆದಮೇಲೆ ಮಹಾಮಂಗಳಾರತಿನೂ ಆಯಿತು. ಮಹಾಮಂಗಳಾರತಿ ಆದಮೇಲೆ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆದರು. ಕಾವ್ಯ, ನಾಗಶ್ರೀ, ಪೂಜಾ, ಲಾವಣ್ಯ, ಭೂಮಿ ಎಲ್ಲರೂ ಬಂದಿದ್ದರು. ಹಾಗೆ ಮಂಜಣ್ಣ ಅವ್ರ ವೈಫ್ ಸಂಜನಾ ಅಕ್ಕ. ಈ ವ್ಲಾಗಲ್ಲಿ ಎಲ್ಲೂ ಕಾಣಿಸ್ಕೊಂಡಿಲ್ಲ, ಅದಕ್ಕೆ ಇವಾಗ ತೋರಿಸ್ತಿದ್ದೀನಿ. ಅದಾದಮೇಲೆ ನಾನು ಸ್ಯಾರಿ ಉಟ್ಕೊಂಡಿದ್ನಲ್ಲ, ಊಟಕ್ಕೆ ನೀಡಬೇಕಾದ್ರೆ ಮೇಂಟೈನ್ ಮಾಡೋಕ್ಕೆ ಆಗ್ತಿದ್ದಿಲ್ಲ. ಹಂಗೋ ಹಿಂಗೋ ಮಾಡಿ ಎಲ್ಲ ಊಟಕ್ಕೆ ನೀಡಿ ಊಟ ಮಾಡಿದರು. ಹೊಟ್ಟೆ ತುಂಬ ಎಲ್ಲರೂ. ಪ್ರವೀಣಣ್ಣ, ಮುನೇಶಣ್ಣ ಎಲ್ಲರೂ ಬಂದಿದ್ದರು. ಮುನೇಶಣ್ಣ ಅವ್ರ ಅಣ್ಣ ಇವರು, ಹಾಗೆ ಅವ್ರ ಮಿಸ್ಸಸ್. ಮುನೇಶಣ್ಣ ಅವ್ರ ಮಿಸ್ಸಸ್, ಹಾಗೆ ಮುನೇಶಣ್ಣ ಅವ್ರ ಅಣ್ಣನ ಮಗಳು ಆರ್ವಿ ಅಂತೇಳಿ ಕಾಣಿಸ್ಲಿಲ್ಲ. ಅದಾದಮೇಲೆ ಫ್ರೆಂಡ್ಸ್ ಎಲ್ಲ ಸೇರಿ ನಾವು ಒಟ್ಟಿಗೆ ಊಟ ಮಾಡಿದ್ವಿ. ಇವತ್ತು ಆ್ಯಕ್ಚುಲಿ ಫ್ರೆಂಡ್ಸ್ ಎಲ್ಲ ಬಂದಿದ್ದು ಹೆಲ್ಪ್ ಮಾಡಿದರು, ತುಂಬ ಹೆಲ್ಪ್ ಮಾಡಿದರು. ಥ್ಯಾಂಕ್ ಯು ಆಲ್ ಆಫ್ ಯು ಅಂತ ಹೇಳ್ತಾ ಈ ವ್ಲಾಗ್ ಇದಾಗಿದೆ.